ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಶಿರಡಿವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಇವತ್ತಿನ ವಿಡಿಯೋ ವಿಶೇಷತೆ ಏನಂತಂದ್ರೆ, ಸಾಯಿಬಾಬಾರವರ ಟ್ಯಾರೋಟ್ ಸಂದೇಶಗಳ ಆಧಾರದ ಮೇಲೆ ನೀವು ಕೇಳಬಹುದಾದ ಪ್ರಶ್ನೆಗಳಿಗೆ ಟೈಮ್ ರಿಲೇಟೆಡ್ ಅಂದ್ರೆ ಕಾಲ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ದಾರೆ ಬಾಬಾ ಇವತ್ತು. ಉದಾಹರಣೆ ಏನು ಅಂತಂದ್ರೆ, ನನ್ನ ಮದುವೆ ಯಾವಾಗ ಆಗಬಹುದು, ನಾನು ಹೊಸ ಕೆಲಸ ಪಡೆಯೋದು ಯಾವಾಗ, ನಮ್ಮ ಮನೆ ಮಾರಾಟವಾಗುವುದು ಯಾವಾಗ, ನಾನು ಬಿಟ್ಟಿರುವ ಕೆಲಸಕ್ಕೆ ಮರುಪ್ರವೇಶ ಮಾಡುವ ಕಾಲ ಇದೆಯಾ, ನನಗೆ ಗರ್ಭಧಾರಣೆ ಯಾವಾಗ ಸಾಧ್ಯವಾಗಬಹುದು, ನಾನು ವಿದೇಶ ಪ್ರವಾಸ ಹೋಗೋದು ಯಾವಾಗ ಸಾಧ್ಯ, ಈ ಕೆಲಸದ ಪ್ರಾಜೆಕ್ಟ್ ಯಶಸ್ವಿಯಾಗೋದು ಯಾವಾಗ, ನಾನು ನನ್ನ ಜೀವನದಲ್ಲಿ ಮುಂದಿನ ಹೆಜ್ಜೆ ಇಡೋ ಸಮಯ ಇದೆಯಾ, ಈ ಸಂಬಂಧದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಯಾವಾಗ, ನಾವು ಹೊಸ ಮನೆಯನ್ನು ತೆಗೆದುಕೊಳ್ಳುವುದು ಯಾವಾಗ, ಹೀಗೆ ಯಾವುದೇ ವಿಷಯವಾಗಿ ಯಾವಾಗ ನಡೆಯುತ್ತದೆ, ಯಾವ ಟೈಮ್ ನಲ್ಲಿ ಆಗುತ್ತೆ, ಕಾಲದ ಮಿತಿ ಏನು. ನೀವು ಇವುಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನು ಅಥವಾ ಬೇರೆ ಯಾವುದೇ ಪ್ರಶ್ನೆಯನ್ನು ನೀವು ಕೇಳ ಬಯಸಿದ್ರೆ ಬಾಬಾರವರು ನಿಮಗೆ ಉತ್ತರ ಕೊಡ್ತಾರೆ. ಹೇಗೆ? ನಾನು ಇಲ್ಲಿ 5 ಕಾರ್ಡ್ಸ್ ಗಳನ್ನು ಇಟ್ಟಿದ್ದೀನಿ, ಅದ್ರ ಮೇಲೆ 5 ನಂಬರ್ ಗಳನ್ನ ಹಾಕಿದ್ದೀನಿ 1 ರಿಂದ 5ರವರೆಗೆ. ನಿಮಗೆ ಯಾವ ಒಂದು ನಂಬರ್ ಕನೆಕ್ಟ್ ಆಗುತ್ತೋ ಆ ನಂಬರಿನ ಕಾರ್ಡ್ ಅನ್ನ ನಾನು ನಿಮ್ಗೆ ಏನಿದೆ ಆ ನಂಬರಿನ ಕಾರ್ಡ್ ಅಲ್ಲಿ ಉತ್ತರ ಅಂತ ತೋರಿಸ್ತೀನಿ. ಆ ಕಾರ್ಡಿನಲ್ಲಿ ಸಾಯಿಬಾಬಾರವರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡಿರ್ತಾರೆ. ಯಾರೆಲ್ಲ ಮೊದಲನೇ ಕಾರ್ಡ್ನ ಸೆಲೆಕ್ಟ್ ಮಾಡಿದಿರಲ್ಲ, ಎ ಇಯರ್ ಫ್ರಮ್ ನೌ ಅಂತ ಹೇಳ್ತಿದ್ದಾರೆ. ಇವತ್ತಿಂದ 1 ವರ್ಷದೊಳಗಡೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ವರ್ಷದಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲಾ ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ರಿ, ನಿಮ್ ಕೆಲಸ ಆಗುತ್ತೆ, ನನ್ನ ಒಂದು ಸಪೋರ್ಟ್ ನಿಮಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಯಾರೆಲ್ಲ 2ನೇ ನಂಬರಿನ ಕಾರ್ಡ್ ಅನ್ನ ಆಯ್ಕೆ ಮಾಡಿದ್ದೀರಲ್ಲ, ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಕೆಲಸ ಆಗ್ಲಿ ಏನೇ ಆಗ್ಲಿ ಆಗಲ್ಲ ಅಂತ ನಾನು ಇಲ್ಲಿ ಹೇಳ್ತಿಲ್ಲ, ಆದರೆ ಸ್ವಲ್ಪ ಕಾಯಬೇಕು. ಯಾಕೆಂದ್ರೆ ನಿಮಗೋಸ್ಕರ ನಾನೇನು ಒಂದು ಅದ್ಭುತವಾದದನ್ನ ತಯಾರು ಮಾಡ್ತಿದ್ದೀನಿ ಅಥವಾ ಸಿದ್ಧತೆ ಮಾಡ್ತಿದ್ದೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ತಾಳ್ಮೆಯಿಂದ ಕಾಯಿರಿ. ಯಾರೆಲ್ಲ 3ನೇ ಕಾರ್ಡನ್ನ ಆಯ್ಕೆ ಮಾಡ್ಕೊಂಡಿದಿರಲ್ಲ, ಈ ತಿಂಗಳ ಕೊನೆಯಲ್ಲಿ ನಿಮ್ಮ ಕೆಲಸವಾಗುತ್ತದೆ ಅಥವಾ ನೀವು ಏನು ಕೇಳ್ಕೊಂಡಿದ್ರಲ್ಲ ಅದು ಈಡೇರುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ತಾಳ್ಮೆಗೆ ಪ್ರತಿಫಲ ಕೊಡ್ತಕ್ಕಂತ ಸಮಯ ಶೀಘ್ರವಾಗಿ ಬರುತ್ತಿದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಯಾರೆಲ್ಲ 4ನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ, ನೀವು ವಿಚಾರಿಸುತ್ತಿರುವುದಕ್ಕೆ ಇದು ಸರಿಯಾದ ಸಮಯವಲ್ಲ. ನಾನು ಆಗಲ್ಲ ಅಂತ ಹೇಳ್ತಿಲ್ಲ, ಇನ್ನು ಸ್ವಲ್ಪ ನೀವು ಕಾಯ್ಬೇಕು, ತಾಳ್ಮೆಯಿಂದ ಇರಿ. ಸಮಯ ಪರಿಪೂರ್ಣವಾದಾಗ ನಾನು ನಿಮಗೆ ಒಂದು ಚಿಹ್ನೆಯನ್ನು ನೀಡುತ್ತೇನೆ, ಅಂದರೆ ಒಂದು ದಾರಿನ ತೋರಿಸ್ತೀನಿ, ಸೂಚನೆನ ಕೊಡ್ತೀನಿ. ಅದನ್ನ ನೀನು ಬಳಸ್ಕೊಂಡಾಗ ನಿನಗೆಲ್ಲ ಒಳ್ಳೇದಾಗುತ್ತೆ, ಆದರೆ ಇವಾಗ ಬೇಡ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಯಾರೆಲ್ಲ 5ನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ನಿಮಗೆ ಬಾಬಾ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಈ ಕೇಳಿದ ಪರಿಸ್ಥಿತಿಗೆ ಇದು ಸೂಕ್ತ ಸಮಯ. ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ, ವಿಳಂಬ ಮಾಡಬೇಡಿ ಅಥವಾ ಹಿಂಜರಿಯಬೇಡಿ, ಏಕೆಂದರೆ ಪ್ರಸ್ತುತ ಸಮಯ ನಿಮಗಾಗಿ ಶಕ್ತಿಯ ದ್ವಾರ ತೆರೆದಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ನೀವು ಸಿದ್ಧರಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಒಂದು ಸಿಚುವೇಶನ್ ಅವಕಾಶನ ಇಮಿಡಿಯೇಟ್ ಆಗಿ ಬಳಸ್ಕೊಳ್ರಿ. ನಾನೆಲ್ಲ ನಿಮ್ಮ ಒಂದು ಇಚ್ಛೆನ ಈಡೇರಿಸೋದಕ್ಕೆ ಈ ಒಂದು ಟೈಮಿಂಗ್ ಪರ್ಫೆಕ್ಟ್ ಆಗಿದೆ, ಸರಿಯಾಗಿದೆ, ಉತ್ತಮವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿಬಾಬಾರವರ ಟ್ಯಾರೋ ಸಂದೇಶ ಹಾಗೂ ಉತ್ತರ. ತುಂಬಾ ಜನ ನನ್ನ ಚಾನೆಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಶ್ರೀ ಸಾಯಿ ಪವಾಡ, ಶ್ರೀ ಸಾಯಿ ಚರಿತ ಕುಟುಂಬ 1000 ಸಬ್ಸ್ಕ್ರೈಬರ್ಸ್ ಆಗಿ ಸಂಪೂರ್ಣಗೊಂಡಿದೆ. ತುಂಬಾ ಧನ್ಯವಾದಗಳು. ಹೀಗೆ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.